ವೀಕ್ಷಕರೇ ನೋಡಿ, ಇವತ್ತು ವುಡ್ ಆ್ಯಪಲ್ ಅಂತ ಹೇಳ್ತೀವಿ. ಇದನ್ನು ನಾವು ಕನ್ನಡದಲ್ಲಿ ಬೆಲ್ಲದ ಹಣ್ಣು ಅಂತ ಕೂಡ ನಾವು ಇದನ್ನು ಕರಿತೀವಿ. ಬಟ್ ನಮ್ಮ ಸೈಡೆಲ್ಲ ಬೆಲ್ಲದ ಹಣ್ಣು ಅಂತ ಕರೀತಾರೆ. ಬಟ್ ನಿಮ್ಮ ಸೈಡ್ ಏನಂತ ಕರೀತಾರೆ ನೀವು ಕಾಮೆಂಟ್ ಮಾಡಿ. ಇದರಲ್ಲಿ ನೋಡಿ, ಇಲ್ಲಿ ಆತ್ಮೀಯ ವೀಕ್ಷಕರೇ, ಈ ಬೆಲ್ಲದ ಹಣ್ಣಲ್ಲಿ ವಿಶೇಷವಾಗಿರ್ತಕ್ಕಂಥ ಗುಣಗಳು ಇದ್ದಾವೆ. ಅದನ್ನು ನಾನು ಹೇಳ್ತಾ ಹೋಗ್ತೀನಿ ವಿಶೇಷವಾಗಿ. ನೋಡಿ, ಈ ಬೆಲ್ಲದ ಬಳ್ಳಿಯ ಒಂದು ಮರವನ್ನು ಭಾಳ ಪವಿತ್ರ ಮರವಂತ ಕೂಡ ಕರೀತಾರೆ. ಇವತ್ತು ಸಾಕಷ್ಟು ಇದು ಒಂದು ಅಳಿವಿನ ಅಂಚಿನಲ್ಲಿ ಈ ಮರ ಇದೆ. ಬಟ್ ಇದನ್ನು ನಾವು ಒಂದು ವ್ಯಾಪಾರ ಅಭಿವೃದ್ಧಿಗಾಗಿ ಇದನ್ನೇನಾದರೂ ಬೆಳೆದ್ರೆ ಇದು ತುಂಬ ಒಳ್ಳೆಯದು ಕೂಡ, ಒಂದು ವ್ಯಾಪಾರ ಮಟ್ಟ ಸಿಗುತ್ತೆ. ಬಟ್ ಇವತ್ತು ಇದರಿಂದ ಆಗ್ತಕ್ಕಂಥ ಒಂದು ಮೆಡಿಸಿನಲ್ ಏನೇನು ಯೂಜಸ್ ಇದಾವಂತ ಹೇಳ್ತಾ ಹೋಗ್ತೀನಿ ಗಾಯ್ಸ್. ನೋಡಿ ಇಲ್ಲಿ, ಅಂದರೆ ಇದನ್ನು ನೋಡಿದಾಗ ಭಾಳ ಗಟ್ಟಿ ಇರುತ್ತೆ ಮ್ಯಾಗಳ ತೊಗಟೆ. ಅದನ್ನು ಓಪನ್ ಮಾಡಿದಾಗ ಈ ಥರ ಕಾಣುತ್ತೆ. ಒಳಗಡೆ ಒಂಥರ ಸ್ಮೂತ್ ಥರ ಇರುತ್ತೆ. ಮತ್ತು ಇಲ್ಲಿ ಸೀಡ್ಸ್ ಕೂಡ ಕಾಣುತ್ತೆ. ಇಲ್ಲಿ ನೋಡಿ, ಇದರಿಂದ ಆಗ್ತಕ್ಕಂಥ ಉಪಯೋಗಗಳು ಏನು ಆತ್ಮೀಯ ವೀಕ್ಷಕರೇ. ಇಲ್ಲಿ ನೋಡಿ, ಕ್ಯಾನ್ಸರು, ಮಧುಮೇಹ ಹಾಗೂ ನಮ್ಮ ದೇಹದಲ್ಲಿ ಏನಾದರೂ ಬೊಜ್ಜಿನಂತಹ ಏನಾದರೂ ಕಾಯಿಲೆಗಳಿದ್ದರೆ ಅದನ್ನು ಗುಣಪಡಿಸಲು ಇದು ಬಹಳ ಅತ್ಯುತ್ತಮ ಉಪಕಾರಿಯಾಗಿದೆ. ಮತ್ತು ಇನ್ನೊಂದು, ಈ ಬೆಲ್ಲದ ಹಣ್ಣುಗಳನ್ನು ರುಚಿಯಾದ ಆಹಾರವಾಗಿ ಕೂಡ ಬಳಸ್ತಾರೆ ಮನೆಯಲ್ಲಿ. ಇದನ್ನು ಜ್ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಪಾನಕ ಮಾಡ್ತಾರೆ, ಅಥವಾ ಇನ್ನೊಂದು ಏನಾದರೂ ಫುಡ್ ಥರ ಮಾಡಿ ಇದನ್ನು ಸಾಲಿಡಾಗಿ ಕೂಡ ಯೂಸ್ ಮಾಡಿ ತಿಂತಾರೆ ಗಾಯ್ಸ್. ನೋಡಿ, ಈ ಬೆಲ್ಲದ ಹಣ್ಣಿನಿಂದ ನಮಗೆ ಆಗ್ತಕ್ಕಂಥ ಉಪಯೋಗಗಳು ಇನ್ನೂ ಏನು ಅಂತ ಹೇಳಿದ್ರೆ, ನೋಡಿ, ನಮ್ಮ ದೇಹ ಏನಾದರೂ ಭಾಳ ಈಟಿದ್ದರೆ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡಲು ಕೂಡ ಈ ಬೆಲ್ಲದ ಹಣ್ಣನ್ನು ಬಳಸ್ತಾರೆ ಗಾಯ್ಸ್. ಮತ್ತು ಅದರ ಜೊತೆಗೆ ಇಲ್ಲಿ ನಮ್ಮ ಬಾಡಿಯಲ್ಲಿ ಏನಾದರೂ ಅಥವಾ ಏನಾದರೂ ಜೀರ್ಣ ಆಗಿಲ್ಲ ಅಥವಾ ಇಂಡೈಜೆಷನ್ ಆಗಿದೆ, ಅಜೀರ್ಣ ಆಗಿದೆ ಅಂದರೆ ಅದನ್ನು ಜೀರ್ಣ ಆಗೋಕ್ಕೆ ತುಂಬ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಇದು ಬೆಲ್ಲದ ಹಣ್ಣು ಗಾಯ್ಸ್. ತುಂಬ ಉಪಯುಕ್ತಕಾರಿಯಾಗಿದೆ ಈ ಒಂದು ಬೆಲ್ಲದ ಹಣ್ಣು. ಮತ್ತು ಅದರ ಜೊತೆಗೆ ನೋಡಿ, ನೀವು ಈ ಬೆಲ್ಲದ ಹಣ್ಣಿನ ಒಂದು ಜೊತೆಗೆ ನೋಡಿ, ಆ ಜ್ಯೂಸಿನ ಜೊತೆಗೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಕೂಡ ನೀವು ಕುಡಿದ್ರೆ ಇನ್ನೂ ಒಂದು ಚೆನ್ನಾಗಿರುತ್ತೆ. ಅದರ ಜೊತೆಗೆ ನೋಡಿ, ಈ ಬೆಲ್ಲದ ಹಣ್ಣಿನ ಪಾನಕವನ್ನು ನಾವು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಸೆಕೆ ಮತ್ತು ಬಾಯಾರಿಕೆ, ಭಾಳ ಬೇಸಿಗೆ ಕಾಲದಲ್ಲಿ ಇದು ಭಾಳ ಅತ್ಯಂತ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಹಣ್ಣು. ನೋಡಿ, ಸೆಕೆ ಮತ್ತು ಬಾಯಾರಿಕೆನ ಎರಡೂ ಕಡಿಮೆ ಮಾಡುತ್ತೆ. ಇದು ಸಮ್ಮರ್ ಸೀಸನಲ್ಲಿ ನಾವು ತಿನ್ನೋದ್ರಿಂದ ತುಂಬ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಒಂದು ಹಣ್ಣು. ಅದರ ಜೊತೆಗೆ ನೋಡಿ, ಅದರ ಜೊತೆಗೆ ಟೂತ್ ಗಮ್, ನೋಡಿ, ಹಲ್ಲಿನಲ್ಲಿ ಏನಾದರೂ ಒಸಟಿನಲ್ಲಿ ಏನಾದರೂ ನೋವಾಗಿದ್ದರೆ ನೋಡಿ ಅದನ್ನು ಕೂಡ ಇದು ಕೂಡ ಕಡಿಮೆ ಮಾಡುತ್ತೆ. ಮತ್ತು ಕೀಲುಗಳಲ್ಲಿ ಏನಾದರೂ ಊತ ಇದ್ದರೆ ಅದನ್ನು ಕೂಡ ಇದು ಏನು ಮಾಡುತ್ತೆ, ನೋಡಿ, ಎಲ್ಲಿ ಕೀಲುಗಳಲ್ಲಿ ಊತ ಇರುತ್ತಲ್ಲ ಅಂತಹ ಒಂದು ಜಾಗದಲ್ಲಿ ಈ ಒಂದು ಬೆಲ್ಲದ ಹಣ್ಣಿನ ಒಂದು ರಸವನ್ನು ಅಥವಾ ಬೆಲ್ಲದ ಹಣ್ಣಿನ ಒಂದು ಪಾನಕವನ್ನು ಅಲ್ಲಿ ಹಚ್ಚೋದ್ರಿಂದ ಏನಾಗುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ ಆ ಊತ ಬಂದಿರತಕ್ಕಂಥ ಜಾಗ. ಮತ್ತು ಇನ್ನೊಂದು ಏನು ಅಂತ ಹೇಳೋದಾದರೆ ವಿಶೇಷವಾಗಿ ಕಿವಿ ನೋವು ಮತ್ತು ಕೆಮ್ಮು, ಗಂಟಲು ನೋವು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಬಾಡಿ ಟೆಂಪ್ರೇಚರ್ ಏನಾದರೂ ರೈಸ್ ಆಗಿದ್ದರೆ ಅದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ, ಕೂಲಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಬೆಲ್ಲದ ಹಣ್ಣಿನಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ಒಂದು ಬೆಲ್ಲದ ಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ನೋಡಿ, ಅದರಲ್ಲೂ ವಿಶೇಷವಾಗಿ ಇದು ಬ್ಲಡ್ ಪ್ಯೂರಿಫಿಕೇಷನಿಗೆ ತುಂಬ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಹಣ್ಣು ಗಾಯ್ಸ್. ನೋಡಿ, ಬ್ಲಡ್ಡನ್ನು ಪ್ಯೂರಿಫಿಕೇಷನ್ ಮಾಡೋಕ್ಕೆ ತುಂಬ ಒಂದು ಉಪಯುಕ್ತಕಾರಿಯಾಗಿರ್ತಕ್ಕಂಥ ಒಂದು ಹಣ್ಣು ಅಂತ ಕೂಡ ಇದನ್ನು ಹೇಳ್ತಾರೆ. ಇದರಿಂದ ಸಾಕಷ್ಟು ಯೂಜಸ್ ಇದೆ. ಮತ್ತು ಇಲ್ಲಿ ಇನ್ನೊಂದು ಹೇಳೋದಾದರೆ ಗಾಯ್ಸ್, ನೋಡಿ, ಅಂದರೆ ಇದು ಒಂದು ಎದೆ ಹಾಲಿನ ಒಂದು ಗುಣಮಟ್ಟವನ್ನು ಕೂಡ ಇದು ಹೆಚ್ಚಿಗೆ ಮಾಡುತ್ತೆ. ಮತ್ತು ಅದರ ಜೊತೆಗೆ ನೋಡಿ, ಇದರಲ್ಲಿ ಗ್ಯಾಲಕ್ಟಗೋನ್ ಇದು ಒಂದು ಕ್ರಿಯೆಯನ್ನು ಸುಧಾರಿಸಲು ಇದೇನು ಮಾಡುತ್ತಪ್ಪ ಅಂತಂದರೆ, ನಾವು ಇದರ ಜೊತೆಗೆ ಏನು ಮಾಡ್ಬೇಕಂದ್ರೆ ಇದು ನೋಡಿ, ಯಾವುದು ಒಣ ಶುಂಠಿ ಪುಡಿ ಮತ್ತು ಈ ಬೆಲ್ಲದ ಜೊತೆಗೆ ಈ ಹಣ್ಣಿನ ಒಂದು ಜ್ಯೂಸನ್ನು ನಾವು ಸೇವಿಸಬೇಕು. ಅಂದರೆ ಒಣಗಿದ ಪುಡಿ ಇರುತ್ತಲ್ಲ, ಒಣಗಿದ ಶುಂಠಿ ಪುಡಿ ಮತ್ತು ಬೆಲ್ಲದ ಜೊತೆಗೆ ಈ ಬೆಲ್ಲದ ಹಣ್ಣಿನ ಜೊತೆಗೆ ಇದನ್ನ ಜ್ಯೂಸನ್ನು ಮಾಡಿ ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇದರಿಂದ ಸಾಕಷ್ಟು ಉಪಯೋಗಗಳಿದ್ದಾವೆ ಗಾಯ್ಸ್. ನೋಡಿ, ಈ ಒಂದು ಬೆಲ್ಲದ ಹಣ್ಣನ್ನು ನಾವು ತಿನ್ನೋದ್ರಿಂದ ತುಂಬ ಉಪಯುಕ್ತಕಾರಿಯಾಗಿರ್ತಕ್ಕಂಥ ಹಣ್ಣು. ಅದರಾಗೂ ಎಸ್ಪೆಷಲಿ ಈ ಬೇಸಿಗೆಯ ಕಾಲದಲ್ಲಿ ಈ ಬೆಲ್ಲದ ಹಣ್ಣನ್ನು ತಿನ್ನೋದ್ರಿಂದ ಅಂದರೆ ಬ್ಲಡ್ ಪ್ಯೂರಿಫಿಕೇಷನ್ ಚೆನ್ನಾಗಾಗುತ್ತೆ. ಯಾವುದೇ ಥರ ಒಂದು ಹಲ್ಲುಗಳಲ್ಲಿ ಏನಾದರೂ ಒಸಡುಗಳಲ್ಲಿ ನೋವಿದ್ದರೆ ಅಥವಾ ಏನಾದರೂ ಗಾಯಗಳು ಒಳಗಡೆ ಆಗಿಬಿಟ್ಟು ಏನಾದರೂ ರಕ್ತ ಏನಾದರೂ ಸೋರ್ತಿದ್ರೆ ಅದರಿಂದ ಕೂಡ ಅದು ತಡೆಗಟ್ಟುತ್ತೆ. ಕಿವಿ ನೋವು, ಕೆಮ್ಮು, ಗಂಟಲು, ಬಾಡಿ ಟೆಂಪ್ರೇಚರ್ ರೈಸ್ ಇದ್ದರೆ ಅದೆಲ್ಲವನ್ನು ಕಡಿಮೆ ಮಾಡುತ್ತೆ. ನೋಡಿ, ವಿಶೇಷವಾಗಿರ್ತಕ್ಕಂಥ ಹಣ್ಣು. ಇದನ್ನು ಬೇಸಿಗೆ ಕಾಲದಲ್ಲಿ ತಿನ್ನೋದ್ರಿಂದ ಭಾಳ ತುಂಬ ಉಪಯುಕ್ತಕಾರಿಯಾಗುತ್ತೆ ನಮ್ಮ ದೇಹಕ್ಕೆ.
ಇಂಥದ್ದೇ ಒಂದು ವಿಡಿಯೋ ನೆಕ್ಸ್ಟ್ ನಾನು ತರ್ತೀನಿ ಗೈಸ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಪೇಜನ್ನು ಕೂಡ ನೀವು ಫಾಲೋ ಮಾಡಿ. ಓಕೆ ಗೈಸ್, ನಮಸ್ಕಾರ.